ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಬಳ್ಳೂರಲ್ಲಿರುವಂಥ ಒಂದು ಮನೆಗೆ ಬಂದಿದ್ದೇವೆ. ಇಲ್ಲಿ ಒಂದು 59 ಸೆನ್ಸ್ ಜಾಗ ಪ್ಲಸ್ ಮನೆ ಇದೆ. ಇದರ ಬಗ್ಗೆ ತಿಳ್ಕೊಳ್ಳುವ ಬನ್ನಿ. ನಾವು ಫಸ್ಟಿಗೆ ತೋಟಕ್ಕೆ ಹೋಗುವ. ತೋಟ ಹೇಗೆ ಉಂಟು ನೋಡುವ. ಇಲ್ಲಿ ಸಾಧಾರಣ ಒಂದು 400-450ರಷ್ಟು ಅಡಿಕೆ ಗಿಡಗಳುಂಟಂತೆ. ಹಾಗೆಯೇ ಒಂದು 20-25 ತೆಂಗಿನ ಮರಗಳು, ಹಾಗೆ ಒಂದು ಮನೆ. ಇದು ಹೇಗೆ ಜಾಗ ಉಂಟು ಅಂದರೆ ಮೈನ್ ರೋಡಿಗೆ ಲೆವೆಲಲ್ಲಿ ಜಾಗ ಕೂಡ ಉಂಟು, ಇನ್ನು ಎತ್ತರ ತಗ್ಗಿಲ್ಲ. ಒಂದು ಕಡೆಯಿಂದ ನದಿ ಉಂಟು. ಹಾಗೆ ಈ ಜಾಗದ ಒಂದು ಸೈಡ್ ರೋಡು, ಚಂದದ ರೋಡ್ ಉಂಟು. ಮತ್ತು ನೋಡುವ, ಈ ಸೈಡ್ ನದಿ, ಈ ಸೈಡ್ ನದಿ ಉಂಟು. ನದಿಯ ಸೈಡ್ ನೋಡುವ, ಇಲ್ಲಿ ಒಂದು ಅಣೆಕಟ್ಟು ಉಂಟು. ಈ ಅಣೆಕಟ್ಟಲ್ಲಿ ಯಾವಾಗಲೂ ಬೇಸಿಗೆಗಾಲದಲ್ಲಿ ನೀರು ತುಂಬ ಇರುತ್ತದೆ. ಇದು ಪೆರುವೆಯಿಂದ ಬರುವಂಥ ಹೊಳೆ. ಇಲ್ಲಿ ಕಾಣ್ತಾ ಇರುವುದು ಪೆರುವೆಯಿಂದ ಬರುತ್ತಿರುವಂಥ ಹೊಳೆ. ಇದು ನೋಡಿ, ಇಲ್ಲಿ ಒಂದು ಅಣೆಕಟ್ಟು, ಚಂದದ ಅಣೆಕಟ್ಟು. ಇದು ಈ ಜಾಗಕ್ಕೆ ತಾಗಿಕೊಂಡುಂಟು. ಈ ಗೋಡೆಯ ನದಿಯ ಎರಡು ಸೈಡ್ ಈಗ ಕಾಂಕ್ರೀಟ್ ಹಾಕಿ ಕಟ್ಟಿದ್ದಾರೆ. ಕರಗಲ್ಲು ಮತ್ತು ಕಾಂಕ್ರೀಟ್ ಹಾಕಿ ಕಟ್ಟಿದ್ದಾರೆ. ಜರಿದು ಹೋಗುವ ಪ್ರಶ್ನೆ ಇಲ್ಲ. ಹಾಗೆ ಮೈನ್ ಹೈವೇ ಇದು ಮಾಣಿಲಕ್ಕೆ ಸೇರುವಂತಹ ಒಂದು ರೋಡು. ಈ ರೋಡು ಮಾಣಿಲಕ್ಕೆ ಸೇರ್ತದೆ. ಇದು ತೋಟದ ಸೈಡಲ್ಲೇ ಪಾಸ್ ಆಗ್ತಾ ಉಂಟು. ಅದಕ್ಕೆ ಇದಾಗಿ ತೋಟದ ಸೈಡನ್ನು ಕಪ್ಪು ಕಲ್ಲಿಂದ ಕಟ್ಟಿಕೊಟ್ಟಿದ್ದಾರೆ ಹುಲ್ಲು. ಹಾಗೆ ಒಂದು 6.5 ಕ್ವಿಂಟಲ್ನಷ್ಟು ಅಡಿಕೆ ಆಗ್ತದೆ ಅಂತ ಹೇಳ್ತಾರೆ. 25 ತೆಂಗಿನ ಮರಗಳುಂಟು. ಚೆಂದ ಉಂಟು, ತೋಟ ಎಲ್ಲ ಚೆಂದ ಉಂಟು, ಒಳ್ಳೆ ಮೈಂಟೈನ್ ಮಾಡಿದ್ದಾರೆ. ಅಡಿಕೆಯು ಸಾಧಾರಣ ಉಂಟು, ಆದರೆ ಈ ಸಲ ಎಲ್ಲ ಕಡೆ ರೋಗ ಬಂದಿದೆ. ಇಲ್ಲಿಯೂ ಸ್ವಲ್ಪ ಸ್ವಲ್ಪ ಬಂದಿರಬೇಕು ನೋಡುವಾಗ. ಹಾಗೆ ನಾವು ಸೈಟ್ಗಳನ್ನು ಮಾರ್ತಾ ಇದ್ದೇವೆ. ಅದರ ಒಟ್ಟಿಗೆ ಮಂಗಳೂರಿನಲ್ಲಿ ಬೇಕಿದ್ದರೆ ಬಾಡಿಗೆ ಮನೆಗಳು ಕೂಡ ನಮ್ಮಲ್ಲಿ ಉಂಟು. ಇದರ ಬಗ್ಗೆ ಕೂಡ ಜನರು ನಮ್ಮನ್ನು ಸಂಪರ್ಕಿಸಬಹುದು. ನೋಡುವ, ಇನ್ನು ನಾವು ಆ ಸೈಡ್ ಜಾಗ ನೋಡುವ. ಇದು ನದಿ ಸೈಡು. ಇನ್ನು ಆ ನಂತರ ಇದು ಉತ್ತರ ಮನೆಯ ಉತ್ತರ ಭಾಗಕ್ಕೆ ಸಂಕ ಬರ್ತದೆ. ಹಾಗೆ ನದಿ ಪಾಸ್ ಆಗ್ತದೆ. ಪೂರ್ವ ದಿಕ್ಕಿನಿಂದ ಮೈನ್ ರೋಡ್ ಪಾಸ್ ಆಗ್ತದೆ. ಹಾಗೆ ದಕ್ಷಿಣಕ್ಕೆ ಒಂದು ತೋಟ, ಮತ್ತೊಂದು ತೋಟ ಉಂಟು. ಹಾಗೆ ಒಂದು ಚಂದದ ಮನೆ ಉಂಟು. ನೋಡುವ, ಇನ್ನು ಈ ಸೈಡ್ ನೋಡುವ. ಇದು ನೋಡಿ, ಇದು ಇದರಲ್ಲಿ ಬಾಳೆ ಗಿಡಗಳು, ಹಾಗೆ ತುಂಬ ವಿಧದ ಗಿಡಗಳುಂಟು. ಇದೊಂದು ಕಂದು ಬಣ್ಣದ ಒಂದು ಗಿಡ, ಬೇರೆ ಟೈಪ್ ಬಾಳೆ ಗಿಡ. ಹಾಗೆ ಒಂದು 4-5 ಬಗೆಯ ಬಾಳೆ ಗಿಡಗಳು, ವೆರೈಟಿ ಬಾಳೆ ಗಿಡಗಳು ಉಂಟು. ಮತ್ತು ಸ್ವಲ್ಪ ಪೆಪ್ಪರ್ ಉಂಟು, ತುಂಬ ಅಲ್ಲ, ಸ್ವಲ್ಪ ಪೆಪ್ಪರ್ ಗಿಡಗಳು ಉಂಟು. ಹಾಗೆ ನೋಡಿ, ಇದು ಪೂರ್ವ ಸೈಡು. ನೋಡಿ, ರೋಡ್ ಮತ್ತು ಇದು ಸರಿಯಾಗಿ ಟಚ್ ಆಗಿ ಉಂಟು. ರೋಡನ್ನು ನಾವು ನೋಡುವ. ರೋಡಿಗೆ ಟಚ್ ಆಗಿ ಉಂಟು. ಇದರಲ್ಲಿ ಗಾಡಿಗಳು ಪಾಸ್ ಆಗ್ತವೆ, ಸ್ಕೂಲ್ ಬಸ್ಸುಗಳು, ಹಾಗೆ ಪ್ರೈವೇಟ್ ಗಾಡಿಗಳು. ನೋಡಿ, ತುಂಬ ಚೆಂದ ಉಂಟು ಈ ಜಾಗ. ಬಾಳೆ ಗಿಡಗಳು, ಹಾಗೆ ಬೇರೆ ಬೇರೆ ತಳಿಯ ಬಾಳೆ ಗಿಡಗಳನ್ನು ಕೂಡ ಮಾಡಿದ್ದಾರೆ. ಹಾಗೆ ತೋಟವು ಒಳ್ಳೆಯದುಂಟು. ಒಂದು ಸಣ್ಣ ಫ್ಯಾಮಿಲಿಗೆ ತೊಂದರೆ ಇಲ್ಲ. 59 ಸೆನ್ಸ್ ಜಾಗ. ಹಾಗೆ ಈ ಸೈಡು ಕೂಡ ತೋಟ ಉಂಟು. ಇದು ತೋಟ, ಈ ಸೈಡ್ ತೋಟ. ನೋಡಿ, ಇದು ತೋಟ ಸ್ವಲ್ಪ ನೋಡುವ. ಇಲ್ಲಿ ಹೀಗೆ ಬರ್ತದೆ, ಇಲ್ಲಿ ಹೀಗೆ ಬರ್ತದೆ.
ಇಲ್ಲಿ ಗಡಿ ಹೀಗೆ ಬರ್ತದೆ. ಇಲ್ಲಿ ಹೀಗಾಗಿ ಅದು ದಕ್ಷಿಣಕ್ಕೆ ಒಂದು ಬೇರೆ ಮನೆ ಉಂಟು, ಈಗ ಈ ರೀತಿಯಾಗಿ ಉಂಟು. ಇನ್ನು ನಾವು ಮನೆಗೆ ಹೋಗುವ. ತೋಟ ಎಲ್ಲ ಸಾಧಾರಣ ತೊಂದರೆ ಇಲ್ಲ. ಇನ್ನು ಮನೆಗೆ ಹೋಗುವ. ಮನೆಯಲ್ಲಿ ನೋಡುವ ಹೇಗೆ ಉಂಟು ಅಂತ. ನಾವು ಮನೆಯ ಒಳಗೆ ಇನ್ನು ನೋಡುವ ಮನೆ ಹೇಗೆ ಉಂಟು ಅಂತ ಹೇಳಿ. ಇದೊಂದು ಎಂಟ್ರೆನ್ಸ್ ಹಾಲ್ ಎದುರಲ್ಲಿ. ಇನ್ನು ಹಾಗೆ ಇದರಲ್ಲಿ ಒಂದು ಬೆಡ್ರೂಮ್ ಉಂಟು, ಇದೆ ಎದುರಲ್ಲಿ ಒಂದು, ಇದರಲ್ಲಿ ಬೆಡ್ರೂಮ್ ಉಂಟು. ಹಾಗೆ ಇನ್ನು ಹಾಗೆ ಇದು ಒಂದು ಹಾಲಿನ ಹಾಗೆ ವಾಪಸ್ ಒಳಗೆ ಚೆಂದ ಉಂಟು ಹಳೆಯ ಮನೆ. ಇಲ್ಲಿ ಒಂದು ಬೆಡ್ರೂಮ್ ಉಂಟು, ಇನ್ನೊಂದು ಬೆಡ್ರೂಮ್, 2 ಬೆಡ್ರೂಮ್, ಟೋಟಲ್ 3 ಬೆಡ್ರೂಮ್ ಆಯಿತು ಈ ಮನೆಯಲ್ಲಿ. ಹಾಗೆ ಇದು ಅಟ್ಟಕ್ಕೆ ಹೋಗುವಂಥ ದಾರಿ, ಮೇಲೆ ಸ್ಟಾಕ್ ಇಡಲಿಕ್ಕೆಲ್ಲ ಅಡಿಕೆ. ಹಾಗೆ ವಾಶ್ರೂಮ್ ಕೂಡ ಇಲ್ಲಿ ಒಳಗೆ ಉಂಟು. ಕಿಚನ್ ರೂಮ್ ಉಂಟು, ಚಂದದ ಕಿಚನ್ ರೂಮ್ ಉಂಟು. ಚಂದದ ಕಿಚನ್ ರೂಮ್ ಉಂಟು. ಕಿಚನ್ ರೂಮ್ ಇದರೊಳಗೆ ಕಟ್ಟಿಗೆ ಹಾಕಿ ಮಾಡ್ತಿದ್ರು, ಒಳ್ಳೆಯ ವ್ಯವಸ್ಥೆ ಉಂಟು. ಹಾಗೆ ಈ ಸೈಡು ತೋಟ. ಇಲ್ಲಿವರೆಗೆ ಹೀಗೆ. ಹಾಂ. ಒಂದು ಎಕ್ಸ್ಟ್ರಾ ವಾಶ್ರೂಮ್ ಅಲ್ಲಿ ಹೊರಗೆ ಉಂಟು, ಒಳಗೆ ವಾಶ್ರೂಮ್ ಉಂಟು. ಒಂದು ಚಂದದ ಮನೆ. ಹಾಗೆ ಸ್ವಲ್ಪ ಅಡಿಕೆ ತೋಟ, 50 ಸೆನ್ಸ್ ಜಾಗ, ಹಾಗೆ ಮನೆ. ಇದು ಟೋಟಲ್ ಇದಕ್ಕೆ 40 ಲಕ್ಷ ಹೇಳ್ತಾ ಇದ್ದಾರೆ. ಹಾಗೆ ಇದು ಇರುವಂಥದ್ದು ಬಳ್ಳೂರು ಅಂತ ಹೇಳುವ ಪ್ಲೇಸ್. ಇದು ಮಂಜೇಶ್ವರ ತಾಲೂಕು ಆಗ್ತದೆ, ಬಾಯಾರು ಗ್ರಾಮ ಆಗ್ತದೆ, ಇದು ಕಾಸರಗೋಡು ಜಿಲ್ಲೆ ಆಗ್ತದೆ. ಹಾಗೆ ಬೇಕಿದ್ದವರು ಇದರ ನಂಬರವನ್ನು ನಾವು ಕೆಳಗೆ ಕೊಟ್ಟಿರ್ತೇವೆ, ಅದಕ್ಕೆ ಸಂಪರ್ಕಿಸಬಹುದು. ಹಾಗೆಯೇ ನಮ್ಮಲ್ಲಿ ಮಂಗಳೂರಿನಲ್ಲಿ ಮನೆಗಳು ಬೇಕಿದ್ದಲ್ಲಿ ಕೂಡ ಬಾಡಿಗೆ ಮನೆಗಳು ಬೇಕಿದ್ದರೆ ದೊರೆಯುತ್ತದೆ. ಹಾಗೆಯೇ ಸೈಟುಗಳು ಮಾರಾಟ ಮತ್ತು ಮನೆ ಬೇಕಾದವರು ಹಾಗೆ ಮಾರುವವರು ಕೂಡ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ನಂಬರವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ.